ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ವರಿ. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ತೋರಿಸ್ತೀನಿ. ಅದು ಕಡಿಮೆ ಸಮಯದಲ್ಲಿ ಒಂದು ಡಿಸೈನ್ ಬೇಗ ಹಾಕ್ಕೊಂಡು ಹೋಗ್ಬೋದಂಥ ಡಿಸೈನ್. ಅದು ತುಂಬ ಚೆನ್ನಾಗಿದೆ. ಅದು ಕಡಿಮೆ ಸಮಯದಲ್ಲಿ ಹಾಕಬೇಕು ಮತ್ತು ತುಂಬ ಚೆನ್ನಾಗಿ ಕಾಣಬೇಕು ಅಂಥ ಡಿಸೈನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಅದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು ನಾನು ಯೂಸ್ ಮಾಡೋ ಕ್ರೋಶ ನಂಬರ್ 11. ನೀವು ಬೇಕಾದ್ರೆ 10 ಸಹ ತೊಗೊಬೋದು. ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊತಿದ್ದೀನಿ. ಸಿಂಗಲ್ ಕ್ರೋಶ ಹಾಕಿದ ನಂತರ 5 ಚೈನ್ ಹಾಕಬೇಕು. 1 2 3 4 5 5 ಚೈನ್ ಹಾಕಿದ ನಂತರ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ, ನೀವು ಬೇಕಾದರೆ ಸೀರೆಗೆ ಟ್ರೈ ಮಾಡಿ. ಇಲ್ಲಿ 5 ಚೈನ್ ಹಾಕಿದ ನಂತರ ಲಾಕ್ ಮಾಡಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಅದು ಸಹ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ನೋಡಿ ಈ ಥರ ದಾರಾನ ಸ್ವಲ್ಪ ಮೇಲಕ್ಕೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ಈ ಥರ ಡ್ರಮ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನ ಡ್ರಮ್ ಬೀಡ್ಸ್ ಅಂತಲೂ ಕರೀತಾರೆ, ಲಾಂಗ್ ಬೀಡ್ಸ್ ಅಂತಲೂ ಕರೀತಾರೆ. ಡ್ರಮ್ ಬೀಡ್ಸ್ನ ದಾರಕ್ಕೆ ಸೇರಿಸಿದ ನಂತರ ದಾರಾನ ಲಾಕ್ ಮಾಡಬೇಕು. ಬೀಡ್ಸ್ ಲಾಕ್ ಮಾಡಿದ ನಂತರ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿದ ನಂತರ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಡಿಸೈನ್ ಟರ್ನ್ ಮಾಡಿದ ನಂತರ ಬೀಡ್ಸ್ ಹಿಂದ್ಗಡೆ ಇರೋ ದಾರಕ್ಕೆ ಕ್ರೋಶ ಸಹಾಯದಿಂದ ಹೋಗಿ ದಾರ ತೊಗೊಂಬಂದು ಲಾಕ್ ಮಾಡಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶ, ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ನೋಡಿ ಇವಾಗ ನಾನು ಇಲ್ಲಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೊಂದು ಇಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಪದೇ ಪದೇ ಹೇಳ್ತಿದ್ದೀನಿ, ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಇವಾಗ 3ನೇ ಸಿಂಗಲ್ ಕ್ರೋಶ. ಟೋಟಲ್ ಇಲ್ಲಿ ನಾನು 7 ಸಿಂಗಲ್ ಕ್ರೋಶ ಮಾಡ್ತಿದ್ದೀನಿ. ತುಂಬ ಈಸಿ ಇದೆ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಇಂಥ ಡಿಸೈನ್ನೇ ನೀವು ಟ್ರೈ ಮಾಡಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇಗ ಆಗಿಬಿಡುತ್ತೆ. ಇಲ್ಲಿ ನೋಡಿ ನಾನು ಇವಾಗ 7 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಏಳು ಸಿಂಗಲ್ ಕ್ರೋಶ ಮಾಡಿದ ನಂತರ ಏನು 2 ಚೈನ್ ಹಾಕಿದ್ವಲ್ವ ಅಲ್ಲಿ ಹೋಗಿ ದಾರ ತೊಗೊಂಬಂದು ಅಲ್ಲಿ ಹೋಗಿ ಲಾಕ್ ಮಾಡಬೇಕು. ನಾವು 2 ಚೈನ್ ಇತ್ತಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ನೆಕ್ಸ್ಟು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡಿದ ನಂತರ ಇಲ್ಲಿಂದನೇ ದಾರಾನ ಮೇಲಕ್ಕೆತ್ತಬೇಕು. ಮೇಲಕ್ಕೆತ್ತಿ ಸ್ಮಾಲ್ ಬೀಡ್ಸ್ನ ತೊಗೊಬೇಕು. ನಾನಿಲ್ಲಿ ಕಾಪರ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ ಸ್ಮಾಲ್ ಕಾಪರ್ ಬೀಡ್ಸು. ಬೀಡ್ಸ್ನ ಸೇರಿಸಿದ ನಂತರ ದಾರಕ್ಕೆ ಲಾಕ್ ಮಾಡಬೇಕು. ಏನು ಸಿಂಗಲ್ ಕ್ರೋಶ ಮಾಡಿದ್ವಲ್ವ ಆ ಫಸ್ಟ್ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು. ನೆಕ್ಸ್ಟು ಇದೇ ಥರ ಎಲ್ಲ ಏನು 7 ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ ಆ 7 ಸಿಂಗಲ್ ಕ್ರೋಶದಲ್ಲಿ ಇಲ್ಲಿ 6 ಬೀಡ್ಸ್ ಬರ್ತವೆ, ಸ್ಮಾಲ್ 6 ಬೀಡ್ಸ್ ಬರ್ತವೆ. ಏಳು ಸಿಂಗಲ್ ಕ್ರೋಶಕ್ಕೆ 6 ಸ್ಮಾಲ್ ಬೀಡ್ಸ್ ಬರೋದು. ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕ್ರೋಶಕ್ಕೆ ಈ ಥರ ನಾನೇನು ತೋರಿಸ್ತಿದ್ದೀನಲ್ಲ ಈ ಥರ 3 ಬೀಡ್ಸ್ ತೊಗೊಳ್ಳಿ. ಹಾಗಾದರೆ ಟೈಮ್ ಸೇವ್ ಆಗುತ್ತೆ, ಬೇಗ ಕೂಡ ಹಾಕ್ಕೊಂಡು ಹೋಗ್ಬೋದು. ಸಿಂಗಲ್ ಕ್ರೋಶ ಹಾಕಬೇಕಾದ್ರೆ ಸ್ವಲ್ಪ ಲೂಸಾಗಿ ಹಾಕಿ, ಹಾಗಾದರೆ ಸ್ವಲ್ಪ ಬೇಗ ಬೀಡ್ಸ್ ಸೇರಿಸೋಕ್ಕೆ ಹೆಲ್ಪ್ ಆಗುತ್ತೆ.
ನೋಡಿ ನಾನು ಪ್ರತಿಯೊಂದು ಹೋಲ್ಗೂ ಬೀಡ್ಸ್ ಸೇರಿಸ್ತಿದ್ದೀನಿ. ಇವಾಗ 6 ಸ್ಮಾಲ್ ಬೀಡ್ಸ್ ಸೇರಿಸಿದ ನಂತರ ಲಾಕ್ ಮಾಡಿದ್ವಲ್ಲ, ಆ ಲಾಕಿಗೆ ಒಂದು ಸರಿ ನಾವು ಲಾಕ್ ಮಾಡ್ಕೊಬೇಕು. ಲಾಕ್ ಇದೆಯಲ್ವಾ, ಆ ಲಾಕಿಗೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ನೆಕ್ಸ್ಟ್ ಅದು ಒಂದು ನಿಮಿಷ ನೋಡಿ, ಇವಾಗ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಡಿಸೈನ್ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ನೋಡಿ ಈ ಥರ ಕಾಣುತ್ತೆ. ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಆಗಿದ್ದರೂ 2 ಥರದ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು 5 ಚೈನ್ ಹಾಕಬೇಕು. ಇಲ್ಲಿ ಕುಚ್ಚು ಬೀಳುತ್ತೆ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿದ ನಂತರ ದಾರಾನ ಮೇಲಕ್ಕೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಬೀಡ್ಸ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಡಿಸೈನ್ ಟರ್ನ್ ಮಾಡಿದ ನಂತರ ಬೀಡ್ಸ್ ಹಿಂದ್ಗಡೆ ಏನು ದಾರ ಇದೆಯಲ್ವಾ, ಆ ದಾರಕ್ಕೆ ಹೋಗಿ ಲಾಕ್ ಮಾಡ್ಕೊತ ಹೋಗಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶ. ಇಲ್ಲಿ ಟೋಟಲ್ಲು 7 ಸಿಂಗಲ್ ಕ್ರೋಶ ಮಾಡಬೇಕು. ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ. ನೋಡಿ 2 ಚೈನ್ ಏನಿದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. 7 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಇರುತ್ತಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಡಿಸೈನ್ನ ಫ್ರಂಟಿಗೆ ತಿರ್ಸ್ಕೊಬೇಕು. ತಿರ್ಸ್ಕೊಂಡಿದ ನಂತರ ದಾರಾನ ಮೇಲಕ್ಕೆತ್ತಿ ಸ್ಮಾಲ್ ಬೀಡ್ಸ್ನ ತೊಗೊಬೇಕು. ಸ್ಮಾಲ್ ಬೀಡ್ಸ್ ತೊಗೊಂಡು ದಾರಕ್ಕೆ ಸೇರಿಸಿದ ನಂತರ ಏನು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಸಿಂಗಲ್ ಕ್ರೋಶ ಪ್ರತಿಯೊಂದು ಸಿಂಗಲ್ ಕ್ರೋಶಕ್ಕೂ ಸಹ ನಾವು ಬೀಡನ್ನ ಲಾಕ್ ಮಾಡ್ಕೊತ ಹೋಗಬೇಕು. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ ಈ ಡಿಸೈನು. ಕಡಿಮೆ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿರಬೇಕು ಡಿಸೈನು ಅನ್ನೋರು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಕಾಪರ್ ಬೀಡ್ಸ್ ತೊಗೊಂಡಿದ್ದೀನಿ. ನಿಮ್ಮ ಸೀರೆ ಯಾವ ಥರ ಇರುತ್ತೆ ಝರಿ ಆ ಥರ ಕಲರ್ ತೊಗೊಳ್ಳಿ ನೀವು. ನಾನಿಲ್ಲಿ ಕಾಪರ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಗೋಲ್ಡ್ ತೊಗೊಬೋದು, ಸಿಲ್ವರ್ ತೊಗೊಬೋದು. ಇವಾಗ ನೋಡಿ 6 ಬೀಡ್ಸ್ ಸೇರಿಸಿದ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡಿ ನೆಕ್ಸ್ಟ್ ಅದು ಡಿಸೈನ್ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಇಟ್ಕೊಂಡು ಲಾಕ್ ಮಾಡಬೇಕು ಬಟ್ಟೆಗೆ. ಲಾಕ್ ಮಾಡಿದ ನಂತರ 5 ಚೈನ್ ಹಾಕಬೇಕು. ಇಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟು ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ನೋಡಿ ಈ ಥರ ಕಾಣುತ್ತೆ ಡಿಸೈನು. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿದ್ರು. ಇದೇ ಥರ ಸೀರೆಗೆ ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಒಂದು ಸರಿ ಡಿಸೈನ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗ್ಬೋದು. ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ತೋರಿಸಿದ್ದೀನಿ ನೋಡಿ.
ಲಾಸ್ಟಲ್ಲಿ ಏನು ದಾರ ಮಿಕ್ಕಿದೆಯಲ್ಲ ಅದನ್ನ ಕುಚ್ಚು ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕುಚ್ಚು ಕಟ್ಟಬೇಕು. ನಾನಿಲ್ಲಿ ಕುಚ್ಚು ಕಟ್ಟಿ ಸಹ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಕಾಣುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಕುಚ್ಚುಕಟ್ಟಿ ಸಹ ತೋರಿಸ್ತಿದ್ದೀನಿ ಯಾವ ಥರ ಕಾಣುತ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿತ್ತು. ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ 110 ಎಳೆ ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 220 ಎಳೆ ದಾರ ಆಗುತ್ತೆ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಎಂಬ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.